ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನನ್ನ ಶಾಪ್ಗಾಗಿ ಹೊಸ ಕಂಪ್ಯೂಟರ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಕೇವಲ 15,000 ರೂಪಾಯಿನಲ್ಲಿ. ಇದರಲ್ಲಿ ನಾನು ಕರ್ವ್ ಡಿಸ್ಪ್ಲೇ ಇರುವ ಮಾನಿಟರ್ನ ಬಳಸ್ಕೊಂಡಿದ್ದೀನಿ. ಆನಂತರ 512 GB ಇರುವ SSD, ಆನಂತರ 8 GB ರ್ಯಾಮ್ನ ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಆನಂತರ ಇದರಲ್ಲಿ ಕೀಬೋರ್ಡು, ಮೌಸು ಮತ್ತು ಕ್ಯಾಬಿನೆಟು A to Z ಎಲ್ಲ ನಾನು ಇನ್ಕ್ಲೂಡ್ ಆಗಿಬಿಟ್ಟು 15,000 ರೂಪಾಯಿನಲ್ಲಿ ಇದನ್ನು ನಾನು ಬಿಲ್ಡ್ ಮಾಡ್ಕೊಂಡಿರೋದು. ಇದನ್ನು ಯಾವ ರೀತಿ ನೀವು ಯಾವ್ಯಾವ ಐಟಮ್ನ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೇಕು ಮತ್ತು ಅದನ್ನು ಯಾವ ರೀತಿ ನೀವು ಬಿಲ್ಡ್ ಮಾಡ್ಕೋಬೇಕು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಸ್ಟೆಪ್ ಟು ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ನಾವು ಜಿಬ್ರಾನಿಕ್ನ ಮದರ್ ಬೋರ್ಡ್ನ ತೊಗೊಂಡಿದ್ದೀನಿ. ಜಿಬ್ರಾನಿಕ್ H81 ಅದರಲ್ಲಿ M2 ಸ್ಲಾಟ್ ಇರುವ ಮದರ್ ಬೋರ್ಡನ್ನ ತೊಗೊಂಡಿದ್ದೀನಿ. ಅದರಲ್ಲಿ ನಾವು SSDನ ಕೂರಿಸ್ಕೋಬೋದು. ನಾನು ನನ್ನ ಹಳೆಯ ಲ್ಯಾಪ್ಟಾಪ್ನ SSDನ ಇದರಲ್ಲಿ ಕೂರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇದರಲ್ಲಿ M2 ಸ್ಲಾಟ್ ಇರೋದ್ರಿಂದ ನಮಗೆ ಲ್ಯಾಪ್ಟಾಪ್ನ SSD ಕೂಡ ನಾವು ಇದರಲ್ಲಿ ಬಳಸ್ಕೋಬೋದು. ಹೇಗಂತ ಹೇಳಿದ್ರೆ M2 ಸ್ಲಾಟ್ ಅಂತೇಳಿ ಸಪ್ರೇಟಾಗಿ ಇದರಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಇದು ನನ್ನ ಲ್ಯಾಪ್ಟಾಪ್ನ SSDನ 512 GB SSD ಏನು ಬರುತ್ತೋ ಅದನ್ನು ನಾನು ಇದರಲ್ಲಿ ಕೂರಿಸ್ಕೊಂಡಿದ್ದೀನಿ. ಆನಂತರ ನಾವೀಗ ಇದಕ್ಕೆ ಪ್ರೊಸೆಸರ್ನ ಕೂರಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಿರುವ ಈ ರೀತಿಯಾಗಿ ನಾವು ಪ್ರೊಸೆಸರ್ನ ಕೂರಿಸ್ಕೋಬೇಕು. ಇದಕ್ಕೆ ನಾನು i5 4th ಜನರೇಷನ್ನ ಪ್ರೊಸೆಸರ್ನ ನಾನು ಇದಕ್ಕೆ ಬಳಸ್ತಾ ಇದ್ದೀನಿ. ಇದನ್ನು A to Z ನಾನು ಆರ್ಡ್ರ್ ಮಾಡ್ಕೊಂಡ್ಬಿಟ್ಟು ನಮಗೆ ಏನೇನು ಸ್ಪೆಸಿಫಿಕೇಷನ್ ಇರುವ ನಾವು ಕಂಪ್ಯೂಟರ್ನ ಬಿಲ್ಡ್ ಮಾಡ್ಕೊತಿದ್ದೀವೋ ಅದನ್ನು ನಾನು ಈಗ ನಿಮಗೆ ಹೇಳ್ತಿರೋದು. i5ನ 4th ಜನರೇಷನ್ ಇರುವ ಪ್ರೊಸೆಸರ್ನ ನಾನು ನನ್ನ ಮದರ್ ಬೋರ್ಡ್ಗೆ ಈ ರೀತಿಯಾಗಿ ಕೂರಿಸ್ಕೊತಾ ಇದ್ದೀನಿ. ಈಗ ನನಗೆ ನನ್ನ ಯೂಸಿಗೆ i5 ಸಾಕು ಅಂತೇಳಿ ನಾನು ತೊಗೊಂಡಿರೋದು. ಅದು ನಿಮ್ಮ ಯೂಸ್ಗೆ ತಕ್ಕ ಹಾಗೆ ನೀವು ಪ್ರೊಸೆಸರ್ನ ನೀವು ಚೇಂಜ್ ಮಾಡ್ಕೋಬೋದು. ನೀವು ಯಾವ ರೀತಿಯಾಗಿ i5 i7 ಆ ಥರ ನಿಮಗೆ ಯಾವ ಪ್ರೊಸೆಸರ್ ಬೇಕೋ ಅದನ್ನು ನೀವು ಕೂರಿಸ್ಕೋಬೇಕು. ಮತ್ತು ನೀವು ಸಿಂಪಲಾಗಿ ಯೂಸ್ ಮಾಡ್ತೀರಾ ಅಂದರೆ ನಾನೇನು ಬಜೆಟ್ನಲ್ಲಿ ನಿಮಗೆ ಏನು ತೋರಿಸ್ತಾ ಇದ್ದೀನೋ ಅದನ್ನು ಕೂರಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ CPU ಕೂಲರ್ ಫ್ಯಾನನ್ನು ನಾವು ಕೂರಿಸ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ನಾವು ಕೂರಿಸ್ಕೋಬೇಕು ಅಂತೇಳಿ. ಅದೇ ರೀತಿಯಾಗಿ ನೀವು ಇದನ್ನು ಕೂರಿಸ್ಕೊಳ್ಳಿ. ನಾವು ಇದನ್ನು ಈ ರೀತಿಯಾಗಿ ಫಿಟ್ ಮಾಡ್ಕೊಂಡ್ಮೇಲೆ ಇದನ್ನು ನಿಮಗೆ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತ ನಿಮಗೆ ತೋರಿಸ್ತೀವಿ ನೋಡಿ. ಈ ರೀತಿಯಾಗಿ ನಾವು ಅದನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಮ್ಮ ಮದರ್ ಬೋರ್ಡ್ನಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೇಕು. ನಾನು ನೆಕ್ಸ್ಟು ಇದಕ್ಕೆ ರ್ಯಾಮನ್ನು ಕೂರಿಸ್ಕೊತಾ ಇದ್ದೀನಿ. 8 GB DDR3 ಇರುವ ರ್ಯಾಮನ್ನು ನಾನು ಈಗ ಈ ರೀತಿಯಾಗಿ ಕೂರಿಸ್ಕೊಂಡಿದ್ದೀನಿ. ನೀವಿಲ್ಲಿ ನೋಡಬಹುದು. ಆನಂತರ ಮುಂದಿನ ಸ್ಟೆಪ್ಪು ನೀವಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರುವ ರೀತಿಯೇ ಫಾಲೋ ಮಾಡಬೇಕಾಗತ್ತೆ. ನಾನು ಜಿಬ್ರಾನಿಕ್ನ ZDB4 ಈ ಮಾಡೆಲ್ನ ನಾನು ಕ್ಯಾಬಿನೆಟ್ ವಿತ್ SMPSನ ತೊಗೊಂಡಿದ್ದೀನಿ. ಇದರ ಸ್ಪೆಸಿಫಿಕೇಷನ್ ಏನಂತ ಹೇಳಿದ್ರೆ, ಇದರಲ್ಲಿ 3.0ನ ಒಂದು USB ಪೋರ್ಟನ್ನು ಕೊಟ್ಟಿದ್ದಾನೆ, ಮತ್ತು 2 ನಾರ್ಮಲ್ USB ಪೋರ್ಟು, ಮತ್ತು ಇದರಲ್ಲಿ 18mm ರೇರ್ ಫ್ಯಾನನ್ನು ಬಳಸಿದ್ದಾನೆ. ಇದು ಪೂರ್ತಿಯಾಗಿ ಬ್ಲ್ಯಾಕ್ ಇಂಟೀರಿಯರ್ ಇದೆ, ಮತ್ತು HD ಆಡಿಯೋ ಈ ಆಪ್ಷನ್ ಕೂಡ ಇದರಲ್ಲಿ ಇದೆ. ಕ್ಯಾಬಿನೆಟ್ನ ಫ್ರಂಟ್ ಸೈಡ್ನಲ್ಲಿ ನಮಗೆ RGB ಲೈಟ್ನ ಸ್ಟ್ರಿಪ್ನ ಕೊಟ್ಟಿದ್ದಾನೆ. ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ 18mm ರೇರ್ ಇಂಟೀರಿಯರ್ ಗ್ಲೋ ಲೈಟ್ ಇರುವ ಮಲ್ಟಿ
ಕಲರ್ ಇರುವ LED ಫ್ಯಾನನ್ನು ಕೊಟ್ಟಿದ್ದಾನೆ. ಮತ್ತು ಇದರ ಜೊತೆ 4 ಎಕ್ಸ್ಪೆನ್ಷನ್ ಸ್ಲಾಟನ್ನು ಕೂಡ ಇದರಲ್ಲಿ ನಮಗೆ ನೀಡಿರ್ತಾರೆ. ನಾನೀಗ ಏನು ರೆಡಿ ಮಾಡ್ಕೊತಿದ್ದೀನೋ ಅಲ್ಲಿ ನಾವು ನಮ್ಮ ಮದರ್ ಬೋರ್ಡನ್ನು ಕೂರಿಸ್ಕೋಬೇಕಾಗತ್ತೆ. ಅದಕ್ಕಾಗಿ ಯಾವುದೇ ರೀತಿಯ ಶಾರ್ಟ್ ಸರ್ಕ್ಯೂಟ್ ಆಗದೇ ಇರುವ ರೀತಿಯಾಗಿ ನಾವು ಮದರ್ ಬೋರ್ಡನ್ನು ಕೂರಿಸ್ಕೊಳೋದಕ್ಕೆ ಸ್ಕ್ರೂ ಪಾಯಿಂಟ್ಗಳನ್ನು ಸರಿಯಾಗಿ ಅದನ್ನು ಗಮನಿಸಿಕೊಂಡು ನಾವು ಈ ರೀತಿಯಾಗಿ ಸ್ಕ್ರೂ ಪಾಯಿಂಟ್ಗಳನ್ನು ಪೂರ್ತಿಯಾಗಿ ಕೂರಿಸ್ಕೋಬೇಕು. ಆನಂತರ ಇಲ್ಲಿ ಬ್ಲ್ಯಾಕ್ ಪ್ಯಾನೆಲ್ ಏನಿದೆಯೋ ಅದನ್ನು ಈ ರೀತಿಯಾಗಿ ಸರಿಯಾಗಿ ನಾವು ಕೂರಿಸ್ಕೊಂಡು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಆನಂತರ ನಾವು ಕಟಿಂಗ್ ಪ್ಲೇಯರ್ ತೆಗೆದುಕೊಂಡು ಇದನ್ನು ಪೂರ್ತಿ ಟೈಟಾಗಿ ಅದನ್ನು ಫಿಟ್ ಮಾಡಬೇಕು. ಆನಂತರ ನೆಕ್ಸ್ಟ್ ಸ್ಟೆಪ್ಪು ಈ ರೀತಿಯಾಗಿ ನಾವು ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು ಅಂಥೇಳಿ ಈ ರೀತಿಯಾಗಿ ಇದನ್ನು ಸ್ಪಂಜನ್ನು ನಾನು ಕೂರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಇದನ್ನು ಏನು ಮಾಡ್ತಾ ಇದ್ದೀನೋ ಇದು ನಾನೇ ಮಾಡ್ತಾ ಇಲ್ಲ, ಇದನ್ನು ಎಕ್ಸ್ಪರ್ಟ್ ಕಡೆಯಿಂದ ಇದನ್ನು ಮಾಡಿಸ್ತಾ ಇರೋದು. ಆನಂತರ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇದ್ದರೆ ನೀವು ಮಾಡ್ಕೊಳ್ಳಿ, ಅಥವಾ ಎಕ್ಸ್ಪರ್ಟ್ ಯಾರು ಇರ್ತಾರೋ ಅವ್ರ ಹತ್ರನೇ ಮಾಡಿಸ್ಕೋಬೋದು, ಅಥವಾ ನೀವು ಎಲ್ಲಿ ಇದನ್ನು ಪರ್ಚೇಸ್ ಮಾಡ್ಕೊಂಡಿರ್ತಾರೋ ಅವ್ರ ಕಡೆಯಿಂದನೇ ನೀವು ಇದನ್ನು ಮಾಡಿಸ್ಕೋಬೋದು. ಈಗ ಪ್ರೊಸೆಸರು ಮತ್ತು ಅವೆಲ್ಲಿ ಮದರ್ ಬೋರ್ಡ್ ಕೂರಿಸ್ಕೊಳ್ತೀವೋ ಅದಕ್ಕೆ ನಾವು ಈ ರೀತಿಯಾಗಿ ಕ್ಯಾಬಿನೆಟ್ಗೆ ಫಿಟ್ ಮಾಡ್ಕೋಬೇಕಾಗತ್ತೆ. ಕ್ಯಾಬಿನೆಟ್ಗೆ ಫಿಟ್ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟು ನಿಮಗೆ ಏನು ಪ್ರೊಸೆಸ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಇದನ್ನು ನಾವು ಪೋರ್ಟ್ಗಳು ಸರಿಯಾಗಿ ಕೂರಿಸ್ಕೊಂಡ್ಬಿಟ್ಟು ಆನಂತರ ಮದರ್ ಬೋರ್ಡನ್ನು ಕರೆಕ್ಟಾಗಿ ನಾವು ಸ್ಕ್ರೂ ಏನು ಕೂರಿಸಿರ್ತೀವೋ ಬೇಸನ್ ರೆಡಿ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಇದನ್ನು ಕರೆಕ್ಟಾಗಿ ಕೂರಿಸ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಟೈಟನ್ನು ಮಾಡ್ಕೋಬೇಕಾಗತ್ತೆ. ಆನಂತರ ನಾವು ಈ ರೀತಿಯಾಗಿ ಕ್ಯಾಬಿನೆಟ್ನಿಂದ ಬರುವ ಫ್ರಂಟ್ ಪ್ಯಾನಲ್ ಕೇಬಲ್ಗಳಾದ USB ಆಡಿಯೋ, ಆನಂತರ ಪವರ್ SW, ರೀಸೆಟ್ W ಮತ್ತು LED ವೈರ್ಗಳನ್ನು ಬೇರ್ಪಡಿಸ್ಕೊಂಡು ಆನಂತರ ಮೊದಲಿಗೆ ನಾವು ಆಡಿಯೋ ಮತ್ತು ಫ್ರಂಟ್ USB ಕೇಬಲ್ಗಳನ್ನು ನಮ್ಮ ಮದರ್ ಬೋರ್ಡಿಗೆ ಕೂರಿಸ್ಕೋಬೇಕಾಗತ್ತೆ. ಅದು ಮದರ್ ಬೋರ್ಡ್ನಲ್ಲಿ ಯಾವ್ಯಾವ ಹೆಡರ್ ಪಾಯಿಂಟ್ಗಳನ್ನು ಕೊಟ್ಟಿರ್ತಾನೋ ಅದೇ ಪಾಯಿಂಟ್ನಲ್ಲಿ ನಾವು ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಅದನ್ನು ಕೂರಿಸ್ಕೋಬೇಕು. ಆನಂತರ ಪವರ್ ಸ್ವಿಚ್ಚು, ರೀಸೆಟ್ ಸ್ವಿಚ್, HDD LED ಹಾಗೂ ಪವರ್ LED ಪಿನ್ಗಳನ್ನು ನಾವು ಮದರ್ ಬೋರ್ಡ್ಗೆ ಮ್ಯಾನ್ಯುವಲ್ನ ಪ್ರಕಾರ ಆಯಾ ಪಿನ್ಗಳನ್ನು ಸರಿಯಾಗಿ ನಾವು ಗುರುತಿಸ್ಕೊಂಡು ಎಲ್ಲಿ ಕನೆಕ್ಟ್ ಮಾಡಬೇಕು ಅದರ ಪ್ರಕಾರ ಅದನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನಾನು ನಿಮಗೆ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಸೆಪ್ರೇಟಾಗಿ ನಮಗೆ ಒಂದೊಂದು ಪಿನ್ನನ್ನು ಕೊಟ್ಟಿರ್ತಾನೆ. ಅದರ ಪ್ರಕಾರನೇ ನಾವು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅದನ್ನು ಕೇರ್ಫುಲ್ಲಾಗಿ ನಾವು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನಾವು ಮೊದಲಿಗೆ ಕ್ಯಾಬಿನೆಟ್ನ ಫ್ರಂಟ್ ಪ್ಯಾನಲ್ ಕೇಬಲ್ಗಳನ್ನು ಮತ್ತು ಸಾಟಾ ಕೇಬಲ್ಗಳನ್ನು ಮದರ್ ಬೋರ್ಡ್ನ ಸರಿಯಾದ ಸ್ಲಾಟ್ಗಳಲ್ಲಿ ಅದನ್ನು ಸರಿಯಾಗಿ ಕನೆಕ್ಟ್ ಮಾಡ್ಕೋಬೇಕು. ನಾನು ನಿಮಗೆ ವಿಡಿಯೋದಲ್ಲಿ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಈಗ SMP-S ಪವರ್ ಸಪ್ಲೈಯಿಂದ ಬರುವ ಕೇಬಲ್ಗಳನ್ನು ನಾವು ತಗೋಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ 24 ಪಿನ್ ಮದರ್ ಬೋರ್ಡ್ ಪವರ್ ಕೇಬಲ್ ಏನಿರುತ್ತೋ ಮತ್ತು 4 ಪಿನ್ನ CPU ಪವರ್ ಕೇಬಲ್ ಅವೇನಿರುತ್ತೋ ಅದನ್ನು ನಾವು ಸೆಪ್ರೇಟಾಗಿ ಮಾಡ್ಕೋಬೇಕಾಗತ್ತೆ. ನಂತರ ಅದರಲ್ಲಿ 24 ಪಿನ್ನ ಮುಖ್ಯ ಪವರ್ ಕೇಬಲ್ನ ನಾವು ಮದರ್ ಬೋರ್ಡ್ನ ಪವರ್ ಸಾಕೆಟ್ಗೆ ಸರಿಯಾಗಿ ಅದನ್ನು ಕೂರಿಸ್ಕೋಬೇಕು. ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ.
ಇದರಲ್ಲಿ 24 ಪಿನ್ನ ಮುಖ್ಯ ಪವರ್ ಸಪ್ಲೈ ಇದನ್ನು ಅದನ್ನು ಕರೆಕ್ಟಾಗಿ ಕೂರಿಸ್ಕೋಬೇಕು. ಆನಂತರ ಕೂರಿಸಿದ ಮೇಲೆ ಹಾಗೆ ಪ್ರೊಸೆಸರ್ಗೆ ಪವರ್ ನೀಡುವ 4 ಪಿನ್ ಕೇಬಲ್ ಏನಿರುತ್ತೋ ಅದು ಮೇಲ್ಭಾಗದ ಸ್ಲಾಟ್ಗೆ ಅದನ್ನು ಕರೆಕ್ಟಾಗಿ ಇಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ನಾನು ನಿಮಗೆ ಇಲ್ಲಿ ಪೂರ್ತಿಯಾಗಿ ಅದು 1 by 1 ನಿಮಗೆ ತೋರಿಸ್ತಾ ಇದ್ದೀನಿ. ಆನಂತರ ಉಳಿದಿರುವ ಹೆಚ್ಚಿನ ವಯರ್ಗಳು ಫ್ಯಾನಿಗೆ ಅದು ತಾಗಬಾರ್ದು, ಹಂಗಾಗಿ ಅದನ್ನು ನಾವು ಒಳಗೆ ನೀಟಾಗಿ ಅದನ್ನು ಒಂದು ಕಡೆ ಕರೆಕ್ಟಾಗಿ ಕೂರಿಸ್ಕೋಬೇಕು, ಅಥವಾ ಅದನ್ನು ಪೂರ್ತಿಯಾಗಿ ಎಲ್ಲನೂ ಕರೆಕ್ಟಾಗಿ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಜಿಪ್ ಟೈ ಮೂಲಕ ಅದನ್ನು ನಾವು ಟೈ ಮಾಡಬೇಕಾಗತ್ತೆ, ಅಂದರೆ ಕಟ್ಟಬೇಕಾಗತ್ತೆ. ಅದನ್ನು ಕೂಡ ನಿಮಗೆ ಪೂರ್ತಿಯಾಗಿ ನಾನು ನಿಮಗೆ ತೋರಿಸ್ತೀನಿ. ನಾನು ವಿಡಿಯೋದಲ್ಲಿ ಏನು ತೋರಿಸಿದ್ದೀನೋ ಅದೇ ರೀತಿಯಾಗಿ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಸಾಕು. ಈಗ ಇದೆಲ್ಲ ವಯರ್ ಏನಿರುತ್ತೆ ಒಂದು ಕಡೆ ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ್ಬಿಟ್ಟು ಟೈ ಇರುತ್ತೆ ನೋಡಿ, ಅದನ್ನು ತೊಗೊಂಡ್ಬಿಟ್ಟು ಟೈ ಮಾಡ್ಕೋಬೇಕಾಗತ್ತೆ. ಯಾಕಂತೇಳಿದರೆ ನಮಗೆ ಈ ಕೇಬಲ್ಗಳು ತುಂಬ ಅಡಚಣೆಗಳ ಮಾಡುತ್ತೆ. ಯಾಕಂತೇಳಿದರೆ ನಮಗೆ CPU ರನ್ನಿಂಗಲ್ಲಿದ್ದಾಗ ನಮಗೆ ಇದು ಏನು ಯಾವುದೇ ರೀತಿಯ ಅಡಚಣೆ ಆಗಬಾರ್ದು ಅಂತೇಳಿ ನಾವು ಈ ರೀತಿಯಾಗಿ ತೆಗೆದುಕೊಂಡು ಇದನ್ನು ಕಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ಟೈ ತೊಗೊಂಡು ಕಟ್ಕೊಂಡಿದ್ರೆ ಅದು ಯಾವುದೇ ರೀತಿಯಾಗಿ ವಯರ್ ಮಿಸ್ಕೊಡಲ್ಲ. ಆನಂತರ ಕೊನೆಯದಾಗಿ ನಾವು ಏನು ಮಾಡಬೇಕು ಅಂತೇಳಿದರೆ ನಮ್ಮ ಕ್ಯಾಬಿನೆಟ್ನ ಸೈಡ್ ಗ್ಲಾಸ್ ಏನು ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾನೋ ಅದನ್ನು ನಾವು ಕೂರಿಸ್ಕೋಬೇಕು. ಈ ರೀತಿಯಾಗಿ ನಾನು ಅರ್ಕಾಲಿಕ್ ಪ್ಯಾನಲನ್ನು ಸರಿಯಾಗಿ ಕೂರಿಸ್ಕೊಂಡು ಆನಂತರ ಅದಕ್ಕೆ ಏನು 4 ಸ್ಕ್ರೂಗಳನ್ನು ಕೊಟ್ಟಿದ್ದಾನೋ ಅದನ್ನು ಹಾಕಿ ಪೂರ್ತಿಯಾಗಿ ಅದನ್ನು ಭದ್ರಪಡಿಸ್ಕೊತ ಇದ್ದೀನಿ. ಈ ರೀತಿ ಅದು ಏನು ಕೂರಿಸ್ಕೊಂಡ್ಮೇಲೆ ಈಗ ನಮ್ಮ PC ಹೆಚ್ಚು ಕಡಿಮೆ ಎಲ್ಲ ಕೆಲಸ ಮುಗ್ದ ಹಾಗೆ ಆಯಿತು. ಮತ್ತು ನಾನು ಒನ್ ಆಫ್ ದಿ ಬೆಸ್ಟ್ ಮಾನಿಟರ್ನ ತೊಗೊಂಡಿದ್ದೀನಿ. ಅದು ಕೂಡ ಪಾಲಿಟೆಕ್ ಕಂಪನಿಯ 22 ಇಂಚಿನ ಅದು ಮಾನಿಟರ್ ಆಗಿದೆ. ನೀವಿಲ್ಲಿ ನೋಡ್ಬೋದು, ಇದು 100 Hz ರಿಫ್ರೆಶ್ ರೇಟ್ ಇರುವ ಫುಲ್ HD ಡಿಸ್ಪ್ಲೇ ಇರುವ ಒಂದು ಮಾನಿಟರ್ ಆಗಿದೆ. ನಿಮಗೆ ಇದರಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇದನ್ನು ಸ್ಟ್ಯಾಂಡ್ ಕೊಟ್ಟಿದ್ದಾನೆ. ಮತ್ತು ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಟ್ರಾಕ್ಟಿವ್ ಏನಂತ ಹೇಳಿದರೆ ಇದರಲ್ಲಿ ಕರ್ವ್ ಡಿಸ್ಪ್ಲೇನ ಕೊಟ್ಟಿದ್ದಾನೆ. R3000 ಕರ್ವ್ ಡಿಸ್ಪ್ಲೇನ ಇದರಲ್ಲಿ ಕೊಟ್ಟಿರೋದ್ರಿಂದ ಇದು ನಿಮ್ಮ ಕಂಪ್ಯೂಟರ್ ಸೆಟಪ್ನ ಒನ್ ಆಫ್ ದಿ ಹೈ ಲೆವೆಲಿಗೆ ಇದು ತೊಗೊಂಡೋಗುತ್ತೆ. ಮತ್ತು ನಿಮಗೆ ನಿಮ್ಮ ಸೆಟಪ್ನ ಯಾರಾದರೂ ನೋಡಿದರೆ ನೀವು ಇದನ್ನು ಎಲ್ಲಿ ತೊಗೊಂಡ್ರಿ, ಯಾವ ಬ್ರ್ಯಾಂಡಿಂದು ಏನು ಅಂತೇಳಿ ಎಲ್ಲರೂ ಕೂಡ ಇದನ್ನೇ ಕೇಳ್ತಾರೆ. ಇದನ್ನು ನಾನು ನನ್ನ ಶಾಪ್ನಲ್ಲಿ ಆಲ್ರೆಡಿ ಈಗ ಸೆಟಪ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿದ ಎಲ್ಲ ಪ್ರತಿಯೊಬ್ಬರು ಕಸ್ಟಮರ್ ಕೂಡ ಇದ್ರ ಬಗ್ಗೆನೇ ಮಾತಾಡೋದು, ಅಣ್ಣ ಏನಿದು, ಯಾವ ರೀತಿ ಇದೆ ಡಿಸ್ಪ್ಲೇ, ಅಂದರೆ ಮಾನಿಟರ್ ಯಾವ ರೀತಿ ಇದೆ, ಒಳ್ಳೆ ಲುಕ್ ಇದೆಯಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಮತ್ತು ಎಲ್ಲಿ ತೊಗೊಂಡ್ರಿ, ಯಾವ ಕಂಪ್ನಿ ಅಂತೇಳಿ ಇದು ಕೇಳ್ತಾ ಇರ್ತಾರೆ. ಇದರ ಸ್ಪೆಸಿಫಿಕೇಷನ್ ಎಲ್ಲ ನಾನು ನಿಮಗೆ ಪೂರ್ತಿಯಾಗಿ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ನಾವು ಇದನ್ನು ಈ ರೀತಿಯಾಗಿ ಸೆಟಪ್ ಮಾಡ್ಕೋಬೇಕು, ಅಂದರೆ ಕೂರಿಸ್ಕೋಬೇಕಾಗುತ್ತೆ. ಇದು 5 ಮಿಲಿಸೆಕೆಂಡ್ನ ರೆಸ್ಪಾನ್ಸ್ ಟೈಮ್ ಇರುವ ಮಾನಿಟರ್ ಆಗಿದೆ. ಆದರೂ ಏನು ಇದು ಸ್ಲೋ ಏನಿರಲ್ಲ. ಈ ಬಜೆಟ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಮಾನಿಟರ್ ಅಂತೇಳಿ ಹೇಳ್ಬೋದು. ಮತ್ತು ನಮಗೆ ಇಲ್ಲಿ ಬ್ಯಾಕ್ ಸೈಡ್ನಲ್ಲಿ ಸ್ಪೀಕರ್ನ ಡಿಸೈನ್ನ ಕೊಟ್ಟಿದ್ದಾನೆ, ಆದರೆ ಇದು ಇನ್ಬಿಲ್ಟ್ ಸ್ಪೀಕರ್ನ ಸಪೋರ್ಟ್ ಮಾಡೋಲ್ಲ. ಮತ್ತು ಇದರಲ್ಲಿ ನಮಗೆ ಕೆಳಗಡೆಯಲ್ಲಿ ಪವರ್ ಇನ್ಪುಟ್ಟು ಮತ್ತು VGA ಪೋರ್ಟು, HDMI ಪೋರ್ಟನ್ನ 3 ಕೊಟ್ಟಿದ್ದಾನೆ. ನಾವು VGA ಪೋರ್ಟ್ ಮೂಲಕ ನಾವು ಇದನ್ನು ನಮ್ಮ CPU ಜೊತೆ ಕನೆಕ್ಟ್ ಮಾಡ್ಕೋಬೋದು, ಅಥವಾ HDMI ಪೋರ್ಟ್ ಜೊತೆ ಕೂಡ ನಾವು ಇದನ್ನು ಕನೆಕ್ಟ್ ಮಾಡ್ಕೋಬೋದು. ನಾನು HDMI ಪೋರ್ಟ್ ಮೂಲಕ ನಾನು ನನ್ನ CPU ನನ್ನ ಮಾನಿಟರ್ ಜೊತೆಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ನಾನು ಕೂಡ ಇದನ್ನು ಯಾರು ಎಕ್ಸ್ಪರ್ಟ್ ಇದ್ದಾರೋ ಅವ್ರ ಕಡೆಯಿಂದನೇ ನಾನು ಇನ್ಸ್ಟಾಲೇಷನ್ ಮಾಡ್ಕೊತಿದ್ದೀನಿ. ಇಷ್ಟೇ ಅಲ್ಲದೆ ನಾವು ಕಂಟ್ರೋಲ್ ಕೂಡ ಬಟನ್ ಮೂಲಕ ಮಾಡ್ಕೋಬೋದು. ಇದರಲ್ಲಿ ನಮಗೆ ಕೆಳಗಡೆ ಅಂದರೆ ಮಾನಿಟರ್ನ ರೈಟ್ ಸೈಡ್ನಲ್ಲಿ ಪವರ್ ಬಟನನ್ನು ಕೊಟ್ಟಿದ್ದಾನೆ. ಆಟೋ ಮತ್ತು ಡೌನು, ಅಪ್ಪು, ಮೆನು ಈ ರೀತಿಯಾಗಿ ಬಟನನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾನೆ. ಇದು ಫುಲ್ ಎಡ್ಜಸ್ ಇರುವ
ಮಾನಿಟ್ರ್ ಆಗಿದೆ. ಇದು 49.4 ಸೆಂಟಿಮೀಟರ್ನ ಅಗಲ ಇದೆ. ಅನಂತರ ಹೈಟು 38.5 ಸೆಂಟಿಮೀಟರ್ನಷ್ಟು ಇದು ಹೈಟ್ ಇದೆ. ಈ ಮಾಡೆಲ್ನ ಹೆಸರು ಏನಂತ ಹೇಳಿದ್ರೆ ಫೋರೆನ್ಟೆಕ್ನ ಅಲ್ಟಿಮಾ ಸೀರೀಸ್ MON 0079C ಅಂತೇಳಿ ಇದು ಮಾಡೆಲ್ ನೇಮ್ ಆಗಿದೆ. ಇದರಲ್ಲಿ ನಾನು ವೈಟ್ ಕಲರ್ನ ತಗೊಂಡಿದ್ದೀನಿ. ಮಾನಿಟರ್ನ ಜೊತೆ ಕೆಲವೊಂದು ಆಕ್ಸೆಸರೀಸ್ನ ಕೊಟ್ಟಿರ್ತಾರೆ, ಅಂದರೆ ಬಾಕ್ಸ್ನಲ್ಲಿ ಇನ್ಕ್ಲೂಡ್ ಇರುತ್ತೆ. ಅದು ಏನಂದರೆ ಒಂದು ಸ್ಟ್ಯಾಂಡನ್ನು ಕೊಟ್ಟಿರ್ತಾರೆ, ಒಂದು ಪವರ್ ಅಡಾಪ್ಟರು, ಸಿಗ್ನಲ್ ಕೇಬಲನ್ನು ಒಂದು ಕೊಟ್ಟಿರ್ತಾನೆ, ಮತ್ತು ಯೂಸರ್ ಮ್ಯಾನ್ಯಲ್ನ ಕೊಟ್ಟಿರ್ತಾರೆ. ಇದನ್ನು ಆಪರೇಟ್ ಮಾಡೋದಕ್ಕೋಸ್ಕರ ನಾವು Windows 7, Windows 8, Windows 10 ಮತ್ತು Windows 11ನ ನಾವು ರಿಕ್ವೈರ್ಮೆಂಟ್ನ ಮಾಡ್ಕೋಬೇಕಾಗತ್ತೆ. ಅಂದರೆ ಇದು ರಿಕ್ವೈರ್ಮೆಂಟ್ ಇರುತ್ತೆ, ನಾವು ಇದನ್ನು ಬಳಸಬೇಕು ಅಂತ ಹೇಳಿದ್ರೆ. ಇದರ ಜೊತೆ ನಾನು HP ಕಂಪನಿಯ KM190 ವೈರ್ಡ್ ಕೀಬೋರ್ಡ್ ಮತ್ತು ಮೌಸ್ ಕಾಂಬೋನ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಈಗ CPU-ಗೆ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ಪೂರ್ತಿಯಾಗಿ ಎಲ್ಲ ಸೆಟಪ್ ಆಗಿದೆ. ಈಗ ನಾನು ಮಾನಿಟ್ರನ್ನ ಆನ್ ಮಾಡ್ಕೊಂಡಿದ್ದೀನಿ. ಮಾನಿಟ್ರನ್ನ ಆನ್ ಮಾಡ್ಕೊಂಡಿದ್ಮೇಲೆ ನೀವು ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತೇಳಿ. ಈಗ ನಾನು ನನ್ನ CPU-ನ ಈಗ ಆನ್ ಮಾಡ್ಕೊತೀನಿ. ಆನ್ ಮಾಡ್ಕೊಂಡಿದ್ಮೇಲೆ ಅದು ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅಂತೇಳಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ನಾನು ನಿಮಗೆ ಮುಂಚೆನೇ ಹೇಳಿರೋ ರೀತಿ ನಾನು ನನ್ನ ಲ್ಯಾಪ್ಟಾಪ್ನ SSDನ ಹಾಕಿರೋದ್ರಿಂದ ನನಗೆ ಮತ್ತು ಬೇರೆ ಪ್ರೋಗ್ರಾಮನ್ನು ಇನ್ಸ್ಟಾಲ್ ಮಾಡಬೇಕಂತೇನಿಲ್ಲ, ವಿಂಡೋಸು ಅವನ್ನೆಲ್ಲ ಸೆಟಪ್ ಮಾಡ್ಕೋಬೇಕಂತೇನಿಲ್ಲ. ಅದರಲ್ಲಿ ನನ್ನ ಲ್ಯಾಪ್ಟಾಪ್ನಲ್ಲಿ ಏನು ಡಾಟಾ ಇರುತ್ತೋ A to Z ಡಾಟಾ ಇದಕ್ಕೆ ಅದು ಬಂದಿರುತ್ತೆ. ನಾನು ಜಿಬ್ರಾನಿಕ್ನಲ್ಲಿ ನಿಮಗೆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಹೇಳಿರೋ ರೀತಿ ZDB H81GL ಆ ಮಾಡೆಲ್ಲ ನಾನು ಮದರ್ ಬೋರ್ಡನ್ನು ತೊಗೊಂಡಿದ್ದೀನಿ. ಅದರಲ್ಲಿ M2 ಸ್ಲಾಟ್ ಇದೆ. ಅದರಿಂದ ನಾನು ನನ್ನ ಲ್ಯಾಪ್ಟಾಪ್ನ SSDನ ಇದರಲ್ಲೇ ಬಳಸೋದಕ್ಕಾಗಿದೆ. ಹಾಗಾಗಿ ನನ್ನ A to Z ಹಳೆಯ ಡಾಟಾ ಏನಿರುತ್ತೋ ಅದು ಪೂರ್ತಿಯಾಗಿ ಇದಕ್ಕೆ ಬಂದಿರುತ್ತೆ. ನೀವಿಲ್ಲಿ ನೋಡ್ಕೋಬೋದು. ನನ್ನ ಹಳೆಯ ಲ್ಯಾಪ್ಟಾಪ್ನಲ್ಲಿ ನಾನು ವಾಲ್ಪೇಪರ್ ಏನಿಟ್ಟಿದ್ದೋ ಅದೇ ಇಲ್ಲಿ ಪೂರ್ತಿಯಾಗಿ ಬಂದಿದೆ. ಆನಂತರ ಒಳಗಡೆ ನಾನು ಓಪನ್ ಮಾಡಿ ನೋಡ್ತೀನಿ. ಎಲ್ಲ ಡಾಟಾ ಮತ್ತು ಸಿಸ್ಟಮ್ಮು ಏನಿರುತ್ತೆ A to Z ಅದೇ ಬ್ಯಾಕಪ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಒಂದು ಫೈಲ್ ಕೂಡ ಇದು ಮಿಸ್ ಆಗಿಲ್ಲ. A to Z ನಾನು ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡಿರೋದಾಗಿರ್ಬೋದು ಮತ್ತು ಏನೇನು ಅಪ್ಲಿಕೇಶನ್ ಇಟ್ಕೊಂಡಿದ್ದೋ ಅವೆಲ್ಲ ಬಂದಿದೆ. ನಾನು PC ಬಿಲ್ಡ್ ಮಾಡ್ಕೊಳೋದಕ್ಕೆ ನಾವು ಎಷ್ಟು ಖರ್ಚು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ 8,500 ರೂಪಾಯಿನ ನನ್ನ CPU ಮತ್ತು ಒಳಗಡೆ ಏನು SMPS ಕ್ಯಾಬಿನೆಟು ಏನಿದೆನೋ A to Z ಇದ್ರ ಜೊತೆಗೆ ಮೌಸು ಮತ್ತು ಕೀಬೋರ್ಡು ಇನ್ಕ್ಲೂಡ್ ಆಗಿ 8,500 ರೂಪಾಯಿನ ಅದಕ್ಕೆ ಖರ್ಚು ಮಾಡ್ಕೊಂಡಿದ್ದೀನಿ. ಆ ನಂತರ 4,500 ರೂಪಾಯಿನ ನಾನು ನನ್ನ ಮಾನಿಟರ್ಗೆ ಖರ್ಚು ಮಾಡ್ಕೊಂಡಿದ್ದೀನಿ. ಅದು ಫೋರೆನ್ಟೆಕ್ನ ಮಾನಿಟರು. ಈಗೈತಲ್ಲ ಆನ್ಲೈನ್ನಲ್ಲಿ ಸ್ವಲ್ಪ ಪ್ರೈಸು ವೇರಿಯೇಷನ್ ಆಗ್ತಾ ಇದೆ. ಮತ್ತು ಇದರಲ್ಲಿ ನಾನು ನನ್ನ ಲ್ಯಾಪ್ಟಾಪ್ನ ಹಳೆಯ SSDನ ಬಳಸಿರೋದ್ರಿಂದ ನನಗೆ ಅಲ್ಲಿ 5,000 to 7,000 ರೂಪಾಯಿ ತನಕ ಅಲ್ಲಿ ನನಗೆ ಅಮೌಂಟು ಸೇವ್ ಆಗಿದೆ. ನೀವು ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊತೀರಾ ಅಂತ ಹೇಳಿದ್ರೆ 7,000 ರೂಪಾಯಿ ನಾವು ರೌಂಡ್ ಫಿಗರ್ ಹಿಡ್ಕೊಂಡ್ರು ನನಗೆ 20,000 ರೂಪಾಯಿಗೆ ಈ ರೀತಿಯಾಗಿ ಕಂಪ್ಯೂಟರನ್ನು ನಾವು ಬಿಲ್ಡ್ ಮಾಡ್ಕೋಬೋದು.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನೀವೇನಾದರೂ ಪರ್ಚೇಸ್ ಮಾಡ್ಕೊತೀರಾ ಇವೆಲ್ಲ ಐಟಮು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅದು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೋಬೋದು. ಅಥವಾ ಇಲ್ಲಿ ವಿಡಿಯೋದಲ್ಲಿ ಪಾಪಪ್ ಆಗ್ತಿರುತ್ತೆ, ಅದರ ಮೇಲೆ ಕೂಡ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಆರ್ಡ್ರ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಏನಾದರೂ ಕಮೆಂಟ್ಗಳಿದ್ದರೆ ನನಗೆ ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ನನಗೆ ಕೇಳ್ಬೋದು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಮತ್ತೊಮ್ಮೆ ಸಿಗೋಣ.